ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಎಲ್ರಿಗೂ ತುಂಬ ಇಷ್ಟ ಆಗೋ ಬಿಸಿಬೇಳೆಭಾತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಇಲ್ಲಿ ನಾನು 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಬೌಲ್ ಅಳತೆಲಿ 1 ಬೌಲ್ ಬೇಳೆ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀರು ಹಾಕಿ 2 ಸಲ ವಾಶ್ ಮಾಡ್ಕೊತಿದ್ದೀನಿ. ಇದು ನಾರ್ಮಲ್ ಅಕ್ಕಿ, ಯಾವುದೇ ಸೋನಾ ಮಸೂರಿ ಅಲ್ಲ, ನಾರ್ಮಲ್ ಅಕ್ಕಿ ಇದು. ಈಗ ನೋಡಿ ಈರುಳ್ಳಿ ಸೇರಿಸ್ಕೊತಿದ್ದೀನಿ. 1 ಮೀಡಿಯಮ್ ಗಾತ್ರದ ಈರುಳ್ಳಿ, 1 ಮೀಡಿಯಮ್ ಗಾತ್ರದ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟು ತರಕಾರಿಗಳು ನಾನು ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ತೊಗೊಬೋದು. ಆಲ್ಮೋಸ್ಟ್ ಇದೇ ತರಕಾರಿನೇ ಎಲ್ಲರೂ ಹಾಕೋದು. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ನಾನಿಲ್ಲಿ ಒಗ್ಗರಣೆಗೂ ಹಾಕ್ಕೊತೀನಿ. ಕೂಗ್ಸೋಕ್ಕೂ ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊತಿದ್ದೀನಿ. ಈಗ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೀರು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ನ ನಾನು ಕೂಗಿಸ್ಕೊತೀನಿ. ತುಂಬ ಕೂಗ್ಸೋಕ್ಕೆ ಹೋಗಬೇಡಿ, ಮತ್ತು ಬೇಯಿಸೋದ್ರಿಂದ ತುಂಬ ಅದು ಕಲಿಸ್ಬಿಟ್ರೆ ಚೆನ್ನಾಗಿರಲ್ಲ. ಆದ್ದರಿಂದ ಸ್ಟವ್ ಹಚ್ಚಿ ಒಂದು ಇಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾನಿವಾಗ ಕಡಲೆಕಾಯಿ ಬೀಜನ ಸೇರಿಸ್ಕೊತಿದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ 2 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. 4ರಿಂದ 5 ಒಣಮೆಣಸಿನ್ಕಾಯಿ, ಸಾಸಿವೆ, ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕಡಲೆಕಾಯಿ ಬೀಜ ಏನಕ್ಕೆ ಫಸ್ಟ್ ಹಾಕ್ತೆ ಅಂದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಲಿ ಅನ್ನೋ ರೀಸನ್ಗೆ ಫಸ್ಟ್ ಹಾಕ್ಕೊಂಡು ಸೇರಿಸ್ಕೊತಿದ್ದೀನಿ. ಈಗ ನೋಡಿ ನಾನು 2 ಮೀಡಿಯಮ್ ಗಾತ್ರದ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ ನೆನೆ ಹಾಕಲಿಕ್ಕೆ. ಈಗ ನೋಡಿ 3ರಿಂದ 4 ಈರುಳ್ಳಿನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ ಅಲ್ಲ. ಇವಾಗ 1 ದಪ್ಪ ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಕುಕ್ಕರ್ಗೆ ಹಾಕಕ್ಕೆ ಹೋಗಬೇಡಿ, ಅದು ಬೇಗ ಕುಕ್ ಆಗೋದ್ರಿಂದ ಒಗ್ಗರಣೆಯಲ್ಲೇ ಬೇಗ ಕುಕ್ ಆಗಿಬಿಡುತ್ತೆ. ಆದ್ದರಿಂದ ನೋಡಿ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಕುಕ್ ಆಗಿದೆ. ಇನ್ನು ಸ್ವಲ್ಪ ಕುಕ್ ಆದರೆ ಸಾಕು. ಈಗ ನೋಡಿ ಆಲ್ಮೋಸ್ಟ್ ಡನ್ ಆಗಿದೆ. ಇವಾಗ ಟೊಮೆಟೊ ಸೇರಿಸ್ಕೊತಿದ್ದೀನಿ. ಇಲ್ಲಿ 1 ಟೊಮೆಟೊನ ನಾನು ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡು ಹಾಕ್ಕೊಳ್ಳಿ ನೀವು. ಟೊಮೆಟೊ ಕೂಡ ಸಾಫ್ಟಾಗಿ ಕುಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆ ಮಧ್ಯದಲ್ಲೇ ಕ್ಯಾಪ್ಸಿಕಮ್ ಕೂಡ ಕುಕ್ ಆಗುತ್ತೆ. ನಾನು ಹೇಳಿದ್ದೆ ಅಲ್ಲ, ಹುಣಸೆಹಣ್ಣನ್ನ 2 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಕಮ್ಮಿ ಹಾಕಿದ್ದೀನಿ ನಾನು. ಕುಕ್ಕರಿಗೆ ಕೂಗ್ಲಿಕ್ಕೆ 1, ಇಲ್ಲಿ ಒಗ್ಗರಣೆಗೆ 1 ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಹುಣಸೆಹಣ್ಣು ನೀರನ್ನ ಹಾಕ್ಕೊತಿದ್ದೀನಿ. ಈ ಹುಣಸೆಹಣ್ಣು ಹುಳಿನೇ ತುಂಬ ಟೇಸ್ಟ್ ಕೊಡೋದು ಬಿಸಿಬೇಳೆಭಾತಿಗೆ. ಹುಳಿ ಆಗಿದೆ ಚೆನ್ನಾಗಿರುತ್ತೆ. ಈಗ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದೇ ಹುಣಸೆಹಣ್ಣು ಹುಳಿಗೆ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಬೆಂದ ಮೇಲೆ ಸ್ವಲ್ಪ ಇವಾಗ ನಾನು ಬಿಸಿಬೇಳೆಭಾತ್ ಪೌಡರ್ನ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಉರಿಯೋದೇನು ಬೇಕಾಗಿಲ್ಲ. ಇದು ಹಾಕಿ 1-2 ಸೆಕೆಂಡ್ ಕೈ ಆಡಿದ್ರೆ ಸಾಕಾಗುತ್ತೆ. ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಮಸಾಲಾನ. ಆದ್ದರಿಂದ ಅದು ಹಸಿ ಸ್ಮೆಲ್ ಹೋಗ್ಬಿಡುತ್ತೆ ಬೇಗನೆ. ಈಗ ನೋಡಿ ಕೂಗ್ಕೊಂಡಿತ್ತಲ್ಲ, ಅದು ತರಕಾರಿ ಅಕ್ಕಿ ಎಲ್ಲನೂ ಸೇರಿಸ್ಕೊತಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ನೀವು. ಈ ನಡುವೆ ನಿಮ್ಗೆ ಉಪ್ಪು ಅಥವಾ ಅದು ಬಿಸಿಬೇಳೆಭಾತ್ ಪೌಡರ್ ಕಮ್ಮಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಿಮ್ಗೆ ಹುಳಿ ಕಡಿಮೆ ಅಂತ ಅನಿಸೋದು ಈ ಲೆವೆಲಲ್ಲಿ ನೀವು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕನ್ಸಿಸ್ಟೆನ್ಸಿ ಸೂಪರಾಗಿರುತ್ತೆ. ತುಂಬ ತೆಳ್ಳನೂ ಮಾಡೋಕ್ಕೆ ಹೋಗಬೇಡಿ, ತುಂಬ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡಿ, ತಿನ್ನೋಕ್ಕಾಗಲ್ಲ. ಇದು ನೋಡಿ ಪರ್ಫೆಕ್ಟಾಗಿದೆ. ನಾನು ಕೂಡ ಚೆಕ್ ಮಾಡಿ ನೋಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸಿತ್ತು. ಹುಣಸೆ ಹಣ್ಣು ಅದು ಸಿಪ್ಪೆ ಬಿದ್ದುಬಿಟ್ಟಿತ್ತು, ಅದು ಕೂಡ ಎತ್ತಾಕಿದ್ದೀನಿ ನೋಡಿ. ಎತ್ತಾಕಿ ಎಲ್ಲ ನೋಡಿ ಫೈನಲ್ಲಾಗಿ ನಂದು ಬಿಸಿಬೇಳೆಭಾತ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಅದನ್ನ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಸ್ಟ್ ಲಂಚ್ ರೆಸಿಪೀಸು, ಬೆಸ್ಟ್ ಟಿಫನ್ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಂತೂ ಬೆಸ್ಟ್ ಟಿಫನ್ ರೆಸಿಪಿ, ಲಂಚ್ ರೆಸಿಪಿ ಅನ್ಬೋದು.